ಸುಮಾರು ಒಂದು 2-3 ತಿಂಗಳಲ್ಲಿ ರೈತರು ಬಹಳಷ್ಟು ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದಾರೆ. ನನ್ನ ಗಿಡ ಹೂವು ಪಿಂದಿ ಸ್ಟಾರ್ಟ್ ಆಗೋಕೆ 36 ಡಿಗ್ರಿ ಇತ್ತು. ಅಷ್ಟಕ್ಕೆ ಈ ಹೂವು ಎಲ್ಲ ಡ್ರಾಪ್ ಆಗೋದು. ಈ ಬಿಸಿಲಲ್ಲೂ ಗಿಣಿ ಹೆಸರು ಕಾಣಿಸೊಂದು ಚೂರು ಡ್ರಾಪ್ ಇಲ್ಲ, ಹೂವು ಮಾತ್ರ. ಮಣ್ಣಿಗೆ ಜೀವ ಕೊಟ್ರೆ ಆಟೋಮೆಟಿಕ್ ಆಗಿ ಗಿಡ ತಗೊಳ್ತದೆ. ಯಾರನ್ನ ಬಂದ್ ಹೇಳಿ ಗಿಡಕ್ಕೆ ಅರ್ಧ ಕೆಜಿ ಕಟ್ ಮಾಡಿದ್ವಿ. 100% ಸಿಗುತ್ತೆ ಸರ್. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಬಹಳ ಪ್ರಸಿದ್ಧವಾದಂಥ ಒಂದು ಸ್ಥಳ ಕೋಲಾರ ಜಿಲ್ಲೆ. ಟೊಮೆಟೊ ಬೆಳೆಯನ್ನು ಅತಿ ಹೆಚ್ಚಿಗೆ ಬೆಳೆಯುವಂಥ ಒಂದು ಜಿಲ್ಲೆಯಲ್ಲಿ ನಾವಿದ್ದೀವಿ. ನಮ್ಮ ರೈತರ ಜೊತೆ ನಾವಿದ್ದೇವೆ. ಸುಮಾರು ಒಂದು 2-3 ತಿಂಗಳಲ್ಲಿ ರೈತರು ಭಾಳಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ನಮ್ಮ ಈ ಟೊಮೆಟೊ ಬೆಳೆಯೋದಕ್ಕೆ. ಆದರೆ ಇಲ್ಲಿ ನಮ್ಮ ರೈತರು ಭಾಳ ಖುಷಿಯಾಗಿ, ಭಾಳ ಆರಾಮಾಗಿ, ಭಾಳಷ್ಟು ಚೆನ್ನಾಗಿ ಬೆಳೆನ ಬೆಳೆದಿದ್ದಾರೆ. ಸೊ ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಅವ್ರು ಯಾವ ರೀತಿ ಬೆಳೆದಿದ್ದಾರೆ, ಏನೆಲ್ಲ ಪದ್ಧತಿಗಳನ್ನು ಇದಕ್ಕೆ ಅಳವಡಿಸ್ಕೊಂಡಿದ್ದಾರೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಮಂಜು ಸರ್. ಇದು ಯಾವ ತಾಲೂಕು ಮತ್ತು ಯಾವ ಗ್ರಾಮ ಸರ್? ಸರ್ ಗ್ರಾಮ ಬಂದು ಮಂಗಸಂದ್ರ, ಕೋಲಾರ ತಾಲೂಕು. ಕೋಲಾರ ತಾಲೂಕು. ಓಕೆ ಸರ್. ಇದು ಈಗ ಟೊಮೆಟೊ ಬೆಳೆಯಲ್ಲಿ ನಾವು ಇದ್ದೀವಿ. ಎಷ್ಟು ತಿಂಗಳಾಗಿದೆ ಇದು ನಾಟಿ ಮಾಡಿ? ಸರ್ ಕರೆಕ್ಟಾಗಿ 2 ತಿಂಗಳಾಗಿದೆ ಸರ್. ನೆನ್ನಕ್ಕೆ 2 ತಿಂಗಳ. 2 ತಿಂಗಳ. ಓಕೆ. ಯಾವ ವೆರೈಟಿ ಸರ್ ಇದು? ಜೈವ ವೆರೈಟಿ. ಹೌದು ಸರ್. ಓಕೆ. ಎಷ್ಟು ಎಕರೆಗೆ ನಾಟಿ ಮಾಡಿದ್ದೀರಾ? 3/4 ಎಕರೆ ಸರ್. 3/4 ಎಕರೆಗೆ. 3/4 ಎಕರೆ. ಓಕೆ ಸರ್. ಈಗ ಟೊಮೆಟೊ ಬೆಳೆನ ನೀವು ನಾಟಿ ಮಾಡಬೇಕಾದ್ರೆ ಏನೆಲ್ಲ ಪದ್ಧತಿಗಳನ್ನ ಅನುಸರಿಸಿದ್ರಿ? ಉದಾಹರಣೆಗೆ ನೀವು ಪೇಪರ್ ಹಾಕಿದಿರಿ. ಪೇಪರ್ ಹಾಕೋದಕ್ಕಿಂತ ಮುಂಚೆ ಏನಾದ್ರು ಗೊಬ್ಬರಗಳು ಹಾಕಿದಿರಾ ಬೆಡ್ಗೆ? ನಾನ್ ನೆಟ್ಟಕ್ಕೆ ಮುಂಚೆಗೆ ನಾವು 5 ಲೀಟರ್ ಕ್ಯಾನ್ ಡಾಕ್ಟರ್ ಸಾಯಿಲ್ ಬಿಟ್ಟು ನಾವು ನಾನ್ ನೆಟ್ಟಿದ್ದು ಸರ್. ನೆಟ್ಟಿರೋದು. ಓಕೆ ಸರ್. ಈಗ 5 ಲೀಟರ್ ಕ್ಯಾನ್ ಬಿಟ್ಟು ನಾಟಿ ಮಾಡಿದ್ರೆ, ನಾಟಿ ಮಾಡಿದಾಗ ಗಿಡ ಚೆನ್ನಾಗಿ ಅಂಟ್ಕೊಂತ ಅಥವಾ ಸಾಯುವಂಥದ್ದು ಏನಾದ್ರು? ಏನ್ ಗಿಡನೂ ಸಾಯಕ್ ಹೋಗಲ್ಲ, ನೀಟಾಗಿ ಅಂಟಿತು. ಇಷ್ಟು ಬಯಲಿಗೆಲ್ಲ ನಾನು ಹೋಗಿರೋ ಗಿಡ ನೆಟ್ಟಿರೋದೊಂದು 24 ನೆಟ್ಟಿರ್ಬೋದು ಅಷ್ಟೇ. ಬರೀ 24 ನೆಟ್ಟಿರ್ಬೋದು. ಓಹೋ ಅಷ್ಟೇ. ಆ ರೀತಿ ಇದೆ. ಅಂದ್ರೆ ನೀವು ಅದನ್ನ ಡಾಕ್ಟರ್ ಸಾಯಿಲ್ ಕೊಟ್ಟು ಗಿಡ ನಾಟಿ ಮಾಡಿದ್ಮೇಲೆ ಚೆನ್ನಾಗಿ ಗಿಡ ಅಂಟ್ಕೊಂತು. ಓಕೆ. ಅದಾದ್ಮೇಲೆ ಮತ್ತೆ ಯಾವಾಗ ನೀವು ಡಾಕ್ಟರ್ ಸರ್? ಆಮೇಲೆ ಡಾಕ್ಟರ್ ಸಾಯಿಲ್ ತಿರ್ಗಾ 15 ಡೇಸ್ ಬಿಟ್ಟು ನಾವು ಮಾಡಿದ್ವಿ ಸರ್. 15 ಡೇಸ್ ಬಿಟ್ಟು ಮಾಡಿರೋ. 15 ಡೇಸ್ ಬಿಟ್ಟು ಟಂಚ್ ಮಾಡಿಸಿದ್ವಿ. ಗ್ಲಾಸಲ್ಲಿ ನಾವು ಹಾಕ್ಸಿದ್ವಿ. ಗ್ಲಾಸ್ಗೆ ಹಾಕ್ಸಿದ್ವಿ. 55 ml ಕೊಟ್ಟಿವಿ ನಾರಿಗೆ. ಗಿಡದಲ್ಲೂ ಏನಾದ್ರು ಬದಲಾವಣೆ ಕಂಡಿರ್ತೀರಿ ತಾವು? ಮೊದಲು ಮಾಡ್ತಾ ಇದಕ್ಕೆ ಹೂವು ಮೊದಲು ಡ್ರಾಪ್ ಆಗೋದು, ಇದು ಬಿಟ್ಟ ಮೇಲೆ ಡ್ರಾಪ್ ಆಗಲ್ಲ ಸರ್. ಹೂವು ಪ್ರತಿಯೊಂದು ಹೂವು ಡ್ರಾಪ್ ಆಗಲ್ಲ. ಓಕೆ. ನೀವೇ ನೋಡಿ ಹೆಂಗಿದೆ ಅಂತ. ನೀವೇ ನೋಡಿ, ಇದು ಒಂದು ಚೂರು ಡ್ರಾಪ್ ಇಲ್ಲ, ಹೂವು ಮಾತ್ರ. ಇಷ್ಟು ಬಿಸಿಲು ಬಂದು ಈಗ ನನ್ನ ಗಿಡ ಹೂವು ಪಿಂದಿ ಸ್ಟಾರ್ಟ್ ಆಗೋಕೆ 36 ಡಿಗ್ರಿ ಇತ್ತು. ಅಷ್ಟಕ್ಕೆ ಮುಂಚಿನದಲ್ಲ, ಅಷ್ಟಕ್ಕೆ ಈ ಹೂವು ಎಲ್ಲ ಡ್ರಾಪ್ ಆಗೋದು. ಈ ರೀತಿ ಇದು ಬಿಟ್ಟರೆ ಹೂವು ಡ್ರಾಪ್ ಇಲ್ಲ, ಆರಾಮಾಗಿ ಗಿಡ ಡೆವಲಪ್ಮೆಂಟು ಅಷ್ಟು ಡಲ್ಲ ಕಾಣಲ್ಲ. ಗಿಡ ಒಂದು ಇದ್ರಲ್ಲಿ ಕಾಣುತ್ತೆ ನೋಡಿ. ಇವಾಗಲೂ ಈ ಬಿಸಿಲಲ್ಲೂ ಗಿಣಿ ಹೆಸರು ಕಾಣಿಸುತ್ತೆ. ಗ್ರೀನ್ ನ್ಯಾಶ್ ಇರುತ್ತೆ ಗಿಡ. ಗ್ರೀನ್ ನ್ಯಾಶ್ ಇರುತ್ತೆ ಸರ್. ಓಕೆ ಸರ್. ಈಗೇನು ನಾವು ಕಾಯಿ ನೋಡ್ತಾ ಇದ್ದೀವಿ, ಹೂವು ನೋಡ್ತಾ ಇದ್ರೆ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಹೂವು ಡ್ರಾಪ್ ಇಲ್ಲ, ಒಳ್ಳೆ ಕಾಯಿ ಇಳುವರಿ ಬರ್ತದೆ. ಆಯ್ತಾ? ಹೂವು ಬಿಟ್ಕೊಡಕ್ಕಲ್ಲ. ಈ ಪಿಂದೆ ಆಗಿದ್ದೆಲ್ಲ ಕಾಯಿ ಒಳ್ಳೆ ನೀಟ್ನೆಸ್ ಆಗಿದೆ ಸರ್. ನೀಟ್ನೆಸ್ ಆಗಿದೆ, ಕ್ರಾಪ್ ಇದೆ. ಓಕೆ. ಖರ್ಚು ಹೆಂಗೆ ಸರ್? ಜಾಸ್ತಿ ಏನಾದ್ರು ಖರ್ಚು ಬರ್ತಾ ಇದೆಯಾ ಸಾಯಿಲ್ ನಲ್ಲಿ? ಅದ್ರಲ್ಲಿ ಬರ್ತದೆ ಖರ್ಚು. ಈಗ 3 ಟೈಮ್ ಬಿಡೋದು. ಈಗ ಲೆಕ್ಕ ಮಾಡ್ಕೊಂಡ್ರು ಬೇಡ, ಈಗ 2,000 ಅಂತ ಲೆಕ್ಕ ಮಾಡ್ಕೊಂಡು 3 ಟೈಮ್ ಬಿಟ್ರು 6,000 ಆಗೋದು, 6,000 ಆಗೋದು. ಆಯ್ತಾ? 6,000 ಲಾಸ್ಟ್ ಕಾಯಿ ಬಿಡಿಸಿದ ಮೇಲೆ ಹೇಳ್ತೀನಿ. ಇನ್ನೊಂದ್ಸರಿ ಬಿಟ್ಟರು 8,000 ಆಗುತ್ತೆ. ಆಯ್ತಾ? ನಾವು ಇದೇ ಬೈಲಿಗೆ 1 ಎಕರೆ ಗೊಬ್ಬರಕ್ಕೆ ಹೋದ್ರೆ ಅವನೇ ಕೊಡ್ತಾನೆ ಎಷ್ಟು? 3,700. 2 ಟೈಮ್ ಬಿಡಿ 3,700, 4,000 ಅಂತಂತಾನೆ. ಇದನ್ನ ಯಾಕೆ ಬಳಸಬಾರ್ದು? ಈಗ ಇದು ಬಿಟ್ಟರೆ ಏನಾಗುತ್ತಂದ್ರೆ, ಇದು ಬಿಟ್ಟಾಗ ನಾವೆಲ್ಲ ಭೂಮಿ ಲೂಸ್ ಆಗಿರ್ತದೆ, ವೈಟ್ ವುಡ್ಸು ಹಾಳಕ್ಕೆ ಹೋಗ್ತದೆ, ಎರೆಹುಳ ಇರ್ತದೆ. ಆಯ್ತಾ? ನಾವು ಭೂಮಿಗೆ ಬೆಡ್ ಕೊಟ್ಟಿರೋ ಗೊಬ್ಬರ ಎಲ್ಲ ಆರಾಮಾಗಿ ಎತ್ಕೊಳ್ತದೆ. ಮತ್ತೆ ಅದಕ್ಕೆ ಪದೇ ಏನು ಕೊಡೋದು? ಏನು ಕೊಡಬೇಕು? ಇದೇ ರೀತಿನೇ ಮಾಡ್ಕೊಂಡ್ರೆ ಒಳಗಂದೆಲ್ಲ ಎತ್ಕೊಡ್ತದಲ್ಲ, ಭೂಮಿ ಗಿಡ ಚೆನ್ನಾಗಿರ್ತಲ್ಲ. ಅಂದ್ರೆ ತಾವ್ ಹೇಳ್ತಾ ಇರೋದು ಮಣ್ಣಿಗೆ ಜೀವ ಕೊಟ್ರೆ ಆಟೋಮೆಟಿಕ್ ಆಗಿ ತಗೊಳ್ತದಲ್ಲ. ಕೆಲಸನ ಡಾಕ್ಟರ್ ಸಾಯಿಲ್ ಮಾಡ್ತದೆ. ಬೇರೆ ಏನ್ ಬೆಳೆಗಳು ಮಾಡಿದ್ರಿ ಸರ್ ಮುಂಚೆ? ನಿಮ್ದು ಸೇವಂತಿಗೆ ಹಾಕಿದ್ರಿ ಸರ್. ಸೆಂಟಲ್ ಸೇವಂತಿಗೆ. ನಿಜವಾಗ್ಲು ಯಾರನ್ನ ಬಂದ್ ಹೇಳಿ ಗಿಡಕ್ಕೆ ಅರ್ಧ ಕೆಜಿ ಕಟ್ ಮಾಡಿದ್ವಿ ಮೊನ್ನೆ ಜನವರಿ ಟೈಮಲ್ಲಿ. ಗಿಡಕ್ಕೆ ಅರ್ಧ ಕೆಜಿ ಅಷ್ಟು ಹೂ ಸಿಕ್ಕಿದೆ. ಫಸ್ಟ್ ಕ್ರಾಪ್ ಅಲ್ಲ, ಸೆಕೆಂಡ್ ಕ್ರಾಪ್ ಬೆಡ್ ಅಲ್ಲಿ ಮಾಡಿರೋದು. ಗಿಡ ಹೋಗ್ಬಿಡ್ತದ ಅಂತ ಒಂದು ಅನಿಸಿಕೆ ಆಯ್ತಲ್ಲ ಸೆಂಟಲ್ ನಲ್ಲಿ. ಅದಕ್ಕೆ ನಾವೇನ್ ಮಾಡಿದ್ವಿ, ಇದನ್ನೇ ಹೆಚ್ಚಿಗೆ ಬೆಳೆಸಿದ್ವು ಅಷ್ಟೇ. 3 ಟೈಮ್ ಬೆಳೆಸಿದ್ವು ಅಷ್ಟೇ.
ಸರ್ ಏನು ಕೊನೆಯದಾಗಿ ನಮ್ಮ ಟೊಮೆಟೊ ಬೆಳೆಗಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಯೂಸ್ ಮಾಡ್ಬೋದು ಸರ್, ತುಂಬಾ ಉಪಯೋಗ ಇದೆ ಇದರಲ್ಲಿ, ತುಂಬಾ ಇದೆ, ನಮ್ಮ ಜನಕ್ಕೆ ಗೊತ್ತಾಗ್ತಾರೆ, ತುಂಬಾ ಇದೆ ಸರ್ ಇದರಲ್ಲಿ. ಹೌದು 100% ಸಿಗುತ್ತೆ ಸರ್. ಹೌದು, ನಾವು ಬಿಟ್ಟಿದ್ದು ಗೊಬ್ಬರ, ಹಾಕಿರೋ ಗೊಬ್ಬರ ಎಲ್ಲ ಸಿಗುತ್ತೆ ಅದು. ಓಕೆ, ಎಲ್ಲ ಯೂಸ್ ಆಗುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಸೊ ಏನು ನಮ್ಮ ರೈತರು ಮಂಜು ಅವರು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋವಂಥದ್ದು ಇಷ್ಟೇ, ಮಣ್ಣಿಗೆ ಜೀವ ಕೊಟ್ಟರೆ ನಾವು ಯಾವುದೇ ರೀತಿಯ ಬೆಳೆ ಆಗಲಿ ಉತ್ತಮವಾಗಿ ಬರ್ತದೆ, ಇಲ್ಲ ಅಂತಂದರೆ ನಾವು ಎಷ್ಟೇ ಖರ್ಚು ಮಾಡಿದ್ರು ಸಹ ಒಂದು ಉತ್ತಮವಾದಂಥ ಆದಾಯನ ತೆಗೆಯೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಸತ್ಯ. ಅವ್ರು ಹೇಳ್ತಾ ಇರುವಂಥ ಮಾತು 100ಕ್ಕೂ 100 ಸತ್ಯ. ಯಾಕೆ ಅಂತಂದರೆ ಮಣ್ಣಿನಲ್ಲಿ ಬೇಕಾಗಿರುವಂಥದ್ದು ಒಂದು ಭೌತಿಕ ಗುಣ, ಜೈವಿಕ ಗುಣ ಮತ್ತು ರಾಸಾಯನಿಕ ಗುಣ. ಈ ಮೂರೂ ಗುಣಗಳನ್ನು ಸರಿಯಾದ ರೂಪದಲ್ಲಿ ತರೋದಕ್ಕೆ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನು ಬಳಸಿದ್ರೆ 100% ಈ ಮೂರು ಗುಣಗಳು ಪರಿವರ್ತನೆ ಆಗ್ತದೆ, ಮಣ್ಣು ಫಲವತ್ತತೆ ಆಗ್ತದೆ, pH ಲೆವೆಲ್ಸು ಜಾಸ್ತಿ ಆಗ್ತದೆ. ಆಟೋಮೆಟಿಕ್ಕಾಗಿ ಸರ್ ಏನು ಹೇಳಿದ್ರು ನಮ್ಮ ಮಂಜು ಸರ್ ಅವರು, ಬೇರೆ ಡೆವಲಪ್ಮೆಂಟ್ಸ್ ಚೆನ್ನಾಗಾಯಿತು, ಎರೆಹುಳ ಅಭಿವೃದ್ಧಿ ಆಯಿತು, ಮಣ್ಣು ಲೂಸ್ ಆಯಿತು, ಗಿಡ ಎಲ್ಲ ತೊಗೊಂತು ನಾವು ಕೊಟ್ಟಿದ್ದನ್ನು ಅಂತ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ಮಣ್ಣಿನ ಫಲವತ್ತತೆ. ಸೊ ಅದಕ್ಕಾಗಿ ವೀಕ್ಷಕರೇ ತಮಗೆಲ್ರಿಗೂ ವಿನಂತಿ ಏನು ಅಂತಂದರೆ ಮಣ್ಣನ್ನು ರಕ್ಷಣೆ ಮಾಡೋಣ, ಮಣ್ಣಿಗೆ ಮರುಜೀವ ಕೊಡೋಣ. ಈ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನು ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೊಂಡು ಉತ್ತಮವಾದಂಥ ಬೆಳೆಗಳನ್ನು ಬೆಳೆಯೋಣ ಅಂತ ಹೇಳ್ತಾ ಕಾರ್ಯಕ್ರಮಗಳಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ.